ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಪರಂಗಿ ಹಣ್ಣಿನ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಸೌಂದರ್ಯವರ್ಧಕ ಆಗಿ ಕೂಡ ಸಾಕಷ್ಟು ಉತ್ತಮವಾದಂಥ ಕೆಲಸವನ್ನ ಮಾಡುತ್ತೆ ಪರಂಗಿ ಹಣ್ಣು ಅಂತ ನಾವೆಲ್ಲ ಕೇಳಿದೀವಿ. ಸ್ಕಿನ್ಗೆ ತುಂಬಾ ಒಳ್ಳೆಯದು, ಆಮೇಲೆ ಹೇರ್ ಕೇರ್ ಕೂಡ ಚೆನ್ನಾಗಾಗುತ್ತೆ ಅಂತ. ಸೊ ಯಾವ ರೀತಿ ಉಪಯೋಗಿಸ್ಬೋದು ಇದನ್ನ ಬ್ಯೂಟಿ ಕೇರ್ ಅಂತ ತಗೊಂಡಾಗ? ಬ್ಯೂಟಿ ಕೇರ್ ಅಂದರೆ ನಿಮ್ಗೆ ಇವಾಗ ಗೊತ್ತಿದೆ, ಎಷ್ಟೋ ಕಡೆ ಪಪಾಯ ಫೇಶಿಯಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ನೀವು. ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಪಪಾಯ ಫೇಶಿಯಲ್ ಅಂತ, ಪಪಾಯ ಫೇಸ್ ಪ್ಯಾಕ್ ಅಂತಲೇ ಬರುತ್ತೆ. ಸೊ 500 ಇಂದ 1000 ರೂಪೀಸ್ವರೆಗೂ ನೀವು ಕೊಡ್ತೀರಾ ಅದಕ್ಕೆ. ಬಟ್ ನೀವು ಮನೇಲೇ ಏನು ಮಾಡಿ ಅಂದರೆ ಜಸ್ಟ್ ದಟ್ ಪಪಾಯ ಪೀಲ್ ಏನಿರುತ್ತೋ ಅದನ್ನು ಹಾಕ್ಕೊಂಡು 10 ಮಿನಿಟ್ಸ್ ಬಿಟ್ಟರು ನಿಮ್ಮ ಸ್ಕಿನ್, ಡ್ರೈ ಸ್ಕಿನ್ನು, ಡೆಡ್ ಸ್ಕಿನ್, ಅದನ್ನೇ ಅಷ್ಟೇ. ನಿಮ್ಮ ಫೇಶಿಯಲಲ್ಲಿ ಮೇನ್ ಇಸ್ ಕ್ಲೆನ್ಸಿಂಗ್ ಯುವರ್ ಸ್ಕಿನ್ ಆ್ಯಂಡ್ ರೀಜೆನ್ಯುವೇಟಿಂಗ್. ಅಷ್ಟು ಮಾಡ್ತಿರಲ್ಲ, ಅದನ್ನೇ ನೀವು ಮನೇಲಿ ಜಸ್ಟ್ ಪೀಲ್ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೇದು. ತಿನ್ನೋದ್ರಿಂದ ನಿಮ್ಗೆ ವೈಟಮಿನ್ ಎ ಕಂಟೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಸೆನ್ಸ್ ಸಪ್ಪಲ್ನೆಸ್ ಏನು ಇರುತ್ತೋ, ನಿಮ್ಗೆ ಚೈಲ್ಡ್ ಸ್ಕಿನ್ ಸಪ್ಪಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ವೈಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ವ್ರಿಂಕಲ್ಸ್ ಎಲ್ಲ ಬರೋದಿಲ್ಲ, ಸುಕ್ಕು ಗಟ್ಟೋದು ಆ ಥರದಲ್ಲಿ ಏನೂ ಆಗೋದಿಲ್ಲ. ಮತ್ತು ಎ ಕಂಟೆಂಟ್, ವೈಟಮಿನ್ ಎ ಕಂಟೆಂಟಿಂದ ಕಣ್ಣು ಚೆನ್ನಾಗಿರುತ್ತೆ. ನೀವು ಅದಕ್ಕೋಸ್ಕರ ಬ್ಲ್ಯಾಕ್ ಸರ್ಕಲ್ಸ್ ಬಂತು, ಡಾರ್ಕ್ ಸರ್ಕಲ್ಸ್ ಅಥವಾ ಪಫಿನೆಸ್ ಬಂತು ಅಂತ ಎಷ್ಟೊಂದು ಟ್ರೀಟ್ಮೆಂಟ್ಸ್ ಮಾಡ್ತಾರೆ. ಬಟ್ ಇಲ್ಲ, ಆ ಥರ ಏನೂ ಮಾಡೋಂಗಿರಲ್ಲ. ಜಸ್ಟ್ 1 ಬೌಲ್ ಆಫ್ ಪಪಾಯ ತಿಂದರೆ ನಿಮ್ಗೆ ಅನಿಮಿಯಾ ಕ್ಯೂರ್ ಆಯಿತು ಅಂತಂದರೆ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕಂದರೆ ಪೇಲ್ ಆಗಿರಲ್ಲ, ಇಟ್ ವಿಲ್ ಬಿ ಪಿಂಕ್ ಆ್ಯಂಡ್ ಪ್ರಿಸ್ಟೀನ್ ಕಾಂಪ್ಲೆಕ್ಷನ್ ಇರುತ್ತೆ. ತೊಗೊಂಡಾಗ ನಾ ಹೇಳಿದಾಗೆ ಸ್ಕಿನ್ ಹೆಲ್ತ್ ಅಷ್ಟೇ ಅಲ್ಲ, ಪ್ಲಸ್ ದ ಫರ್ಮ್ನೆಸ್ಸು, ರಿಗರಿಟಿ ಆಫ್ ದ ಸ್ಕಿನ್ ಅಂತ ಏನು ಹೇಳ್ತೀವೋ, ವೈಟಲಿಟಿ, ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಹಾಗೆ ಮಾಡ್ಕೋಬೋದು. ಒಂದು ನೀವು ಚೆನ್ನಾಗಿ ಪಪಾಯ ತಿಂದರೆ ಯು ವಿಲ್ ಸಿ ದ ಡಿಫ್ರೆನ್ಸ್. ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ಕಿನ್. ಫ್ರಮ್ ಡಾರ್ಕರ್ ಟೋನ್ ಇಟ್ ಬಿಕಮ್ಸ್ ಲೈಟರ್. ನಾವು ವೆಸ್ಟರ್ನರ್ಸ್ಗೆ ಪರಂಗಿಯರು ಅಂತ ಹೇಳ್ತೀವಿ, ಪರಂಗಿ ಹಣ್ಣು ತಿಂತಾರೆ. ಕೆಲವರು ವೈಟಮಿನ್ ಎ ಥೆರಪಿ ಅಂತ ಮಾಡ್ತಾರೆ, ಕೆರೋಟಿನ್ ಥೆರಪಿ ಅಂತ ಮಾಡ್ಕೋತಾರೆ. ತುಂಬ ಡಾರ್ಕರ್ ಕಾಂಪ್ಲೆಕ್ಷನ್ ಇದ್ರೆ ಟು ಕಮ್ ಟು ಎ ಫೇರರ್ ಸ್ಟೇಟ್, ವೈಟಮಿನ್ ಎ ಥೆರಪಿ, ಕೆರೋಟಿನ್ ಥೆರಪಿ ಅಂತ ಮಾಡ್ತಾರೆ. ಪರ್ ಡೇಗೆ ಒಂದು 3 ಲೀಟರ್ಸ್ ಆಫ್ ಕೆರೋಟಿನ್, ಐದರ್ ಯೂಸಿಂಗ್ ಕ್ಯಾರೆಟ್ಸ್ ಆರ್ ಪಪಾಯನ್ನ ಒಂದು 3 ಲೀಟರ್ ನೀರಲ್ಲಿ ಒಂದು 500 ಗ್ರಾಮ್ಸ್ ಅಷ್ಟನ್ನ ಜ್ಯೂಸ್ ಥರ ಮಾಡಿಕೊಂಡು ಥ್ರೂ ಔಟ್ ದ ಡೇ ಕೀಪ್ ಕನ್ಸ್ಯೂಮಿಂಗ್ ಇಟ್. ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತೆ. ಅದು ಇಟ್ ವಿಲ್ ಬಿಕಮ್ ವೆರಿ ಪಿಂಕಿಶ್ ಅಂಡ್ ವೆರಿ ಬ್ರೈಟ್. ಫ್ರಮ್ ದ ಡಾರ್ಕರ್ ಸೈಡ್ ಇಟ್ ವಿಲ್ ಚೇಂಜ್ ಇಟ್. ಪ್ಲಸ್ ಡಿಟಾಕ್ಸ್ ಆಗುತ್ತೆ. ಸಿಸ್ಟಮ್ ಕ್ಲೀನ್ ಆದಷ್ಟು ನಿಮ್ದು ಹೆಲ್ತ್ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಹೇರ್ಗೂ ಅಷ್ಟೇ ಪ್ಯಾಕ್ಸ್ ಎಲ್ಲ ಮಾಡ್ತೀವಿ. ಪಪಾಯ ಪ್ಯಾಕ್ಸ್ ಏನು ಅಂದರೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ಸೆಲ್ ಫಾಲಿಕಲ್ ಗ್ರೋತ್ ಟೈಮಲ್ಲಿ ನಿಮ್ಗೆ ಈ ನ್ಯೂಟ್ರಿಯೆಂಟ್ಸ್, ಎಸ್ಪೆಷಲಿ ಫೋಲಿಯೇಟು, ಐರನ್ನು, ವೈಟಮಿನ್ ಸಿ, ಎ ಇದೆಲ್ಲ ಇದ್ರೆ ಡಬಲ್ ದ ಫಾಲಿಕಲ್ ಗ್ರೋತ್ ಇರುತ್ತೆ. ಇಲ್ಲಾಂದರೆ ಸಿಂಗಲ್ ಫಾಲಿಕಲ್ ಇರುತ್ತೆ. ನಿಮ್ಗೆ ಡಬಲ್ ಫಾಲಿಕಲ್ ಅಂದರೆ ಥಿಕ್ನೆಸ್ ಚೆನ್ನಾಗಿರುತ್ತೆ. ನ್ಯೂಟ್ರಿಯೆಂಟ್ಸ್ ಕಂಪ್ಲೀಟ್ ಇದ್ದರೆ ನಿಮ್ದು ಹೇರ್ ಹೆಲ್ತ್, ಸ್ಟ್ರೆಂತ್, ದಟ್ ಗ್ಲಾಸ್, ಶೈನ್ ಇದೆಲ್ಲ ಇರುತ್ತೆ. ಆ ಟೈಮಲ್ಲಿ ನ್ಯೂಟ್ರಿಯೆಂಟ್ಸ್ ಮಿಸ್ ಆದರೆ, ಏರ್ ಫಾಲಿಕಲ್ ರೀಜೆನ್ಯುವೇಷನ್ ಆಗೋ ಟೈಮಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸ್ ಮಿಸ್ ಆದರೆ ನಿಮ್ಗೆ ಅದು ಹೇರ್ ಗ್ರೋತ್ ಆಗೋಲ್ಲ, ಸ್ಕಿನ್ ಹೆಲ್ತೂ ಇರಲ್ಲ, ಹೇರ್ ಸ್ಟ್ರೆಂತ್ ಇರಲ್ಲ, ಸ್ಪ್ಲಿಟ್ ಎಂಡ್ಸು, ಬ್ರೇಕ್ ಆಗೋದು, ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ. ಓಕೆ, ನಾವು ದೇಹಕ್ಕೆ ಸೇವಿಸೋದ್ರಿಂದ ಎಲ್ಲಾ ರೀತಿಯಾದ ಬೆನಿಫಿಟ್ ಕೂಡ ಇದೆ, ಸ್ಕಿನ್ ಆಗಿರಬಹುದು, ಪ್ರತಿಯೊಂದಕ್ಕೂ ಸಿಗತ್ತೆ ಅಂತ ಹೇಳ್ತೀರಾ. ಸೊ ಇನ್ನು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಪ್ಪಾಯ ತಿನ್ಸೋದ್ರಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಅವರಲ್ಲಿ ನೋಡಬಹುದು ನಾವು? ಅವ್ರಿಗೆ ಯಾವ ರೀತಿ ಮುಖ್ಯ ಆಗುತ್ತೆ ಪಪ್ಪಾಯ ಹಣ್ಣು ಈ ಟೈಮಲ್ಲಿ? ಎಸ್ಪೆಷಲಿ ಈಗ ವಿಂಟರ್ ಸೀಸನ್ ಬರ್ತಾ ಇದೆ, ಮಳೆ ತುಂಬ ಜೋರು ಶುರುವಾಗುತ್ತೆ. ಇನ್ಮೇಲೆ ಈ ಟೈಮಲ್ಲಿ ಮಕ್ಕಳು ಕೊಟ್ಟರೆ ಇಮ್ಯುನಿಟಿ ಜಾಸ್ತಿ ಬರುತ್ತೆ ಮಕ್ಕಳಿಗೆ. ಈಗ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಕಾಫು, ಕೋಲ್ಡು, ಫೀವರ್ ಇದೆಲ್ಲ ಬರುತ್ತೆ. ಒಂದು ಇಮ್ಯುನಿಟಿ, ಇನ್ನೊಂದು ಇನ್ನು ವರ್ಮ್ ಇನ್ಫೆಸ್ಟೇಷನ್ ಜಾಸ್ತಿ ಈ ಟೈಮಲ್ಲಿ. ಮಳೆ ಬರೋದ್ರಿಂದ ನಿಮಗೆ ಎಲ್ಲ ಕಡೆನೂ ವಾಟರ್ ಪ್ರಾಬ್ಲಮ್ಸ್, ವಾಟರ್ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ, ಫುಡ್ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಅದು ಕೊಟ್ಟರೆ ಏನೇ ವರ್ಮ್ಸ್ ಇದ್ರೂ ಡಿವರ್ಮಿಂಗ್ ಆಗುತ್ತೆ. ಸೊ ನ್ಯಾಚುರಲಾಗಿ ಡಿವರ್ಮ್ ಆಗಿ, ನೀವು ಡಿವರ್ಮಿಂಗ್ ಇನ್ನೊಂದು ಮೆಡಿಸಿನ್ ಕೊಡೋ ನೆಸೆಸಿಟಿನೇ ಇರಲ್ಲ. ಇನ್ನೊಂದು ಮಿಸ್ಡ್ ಔಟ್ ಏನಾದರೂ ನ್ಯೂಟ್ರಿಯೆಂಟ್ಸ್ ಇದ್ದರೆ, ಮಕ್ಕಳು ಸರಿಯಾಗಿ ತಿನ್ನಲಿಲ್ಲ, ಸ್ಕೂಲ್ ಸ್ಟಾರ್ಟ್ ಆದರೆ ಅದು ಟೆನ್ಷನ್ ಇರುತ್ತೆ, ಸ್ಟಡೀಸ್ ಟೆನ್ಷನ್ಸ್ ಇರುತ್ತೆ, ಹೋಮ್ವರ್ಕ್ ಟೆನ್ಷನ್ಸ್ ಇರುತ್ತೆ. ಮಿಸ್ಸಿಂಗ್ ನ್ಯೂಟ್ರಿಯೆಂಟ್ಸ್ ಏನೇ ಇದ್ರೂ ಇದು ಕಾಂಪೆನ್ಸೇಟ್ ಮಾಡ್ಕೊಳ್ಳುತ್ತೆ. ಪ್ಲಸ್ ಇಮ್ಯುನಿಟಿ ಬಂದ ತಕ್ಷಣ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜೊತೆಗೆ ಕಾಗ್ನಿಟಿವ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಎಫಿಕಸಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇಂಟೆಲೆಕ್ಟಿವ್ ಪ್ಲಸ್ ಮೆಮೊರಿ, ರಿಟೆನ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸೊ ಆದಷ್ಟು ಮಕ್ಕಳಿಗೆ ಡೈಲಿ ಮ್ಯಾಂಡೇಟ್ಲಿ 1 ಬೌಲ್ ಆಫ್ ಪಪ್ಪಾಯ ಕೊಟ್ಟರೆ ತುಂಬ ಒಳ್ಳೇದು. ಓಕೆ, ಆಮೇಲೆ ಬಹಳಷ್ಟು ಜನ ಹೇಳೋ ಹಾಗೆ ಪಪ್ಪಾಯ ತುಂಬ ಹೀಟ್ ಅಂತ ಹೇಳ್ತಾರೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಬಾಡಿ ತುಂಬ ಹೀಟ್ ಆಗುತ್ತೆ. ಎಸ್ಪೆಷಲಿ ಬೇಸಿಗೆಲಂತೂ ಪಪ್ಪಾಯ ತಿನ್ನೋದೇ ಇಲ್ಲ ಬಹುತೇಕರು. ಇಲ್ಲ, ಹಾಗೇನೂ ಇಲ್ಲ. ಒಂದ್ಸತಿ ತಿಂದಮೇಲೆ ಅದು ಜೀರ್ಣ ಆದಮೇಲೆ ಹೀಟು ಇರಲ್ಲ, ಕೋಲ್ಡ್ ಇರಲ್ಲ. ಸೊ ಹಾಗಾಗಿ ಏನಾಗಲ್ಲ. ಅಂಡ್ ಪಪ್ಪಾಯ ಎನರ್ಜಿನೂ ಕಮ್ಮಿ ಇರುತ್ತಲ್ಲ, ಸೊ ಹಾಗಾಗಿ ಏನೂ ಆಗಲ್ಲ. ರಾ ಪಪ್ಪಾಯ ತಿಂದರೆ ಬಿಕಾಸ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ ನಿಮ್ಮದು ಥರ್ಮೋಜೆನಿಸಿಸ್ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ನಿಮಗೆ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಹೀಟ್ ಅನಿಸ್ಬೋದು ಅದು. ಬಟ್ ರೈಪ್ ಪಪ್ಪಾಯದಲ್ಲಿ ನಿಮ್ಗೆ ಆ ಥರ ಏನೂ ಆಗೋದಿಲ್ಲ. ಫುಲ್ಲಿ ಹಣ್ಣಾಗಿರೋ ಅಂಥದ್ದನ್ನು ತಿಂದರೆ ಯಾವ ಥರದ್ದು ಆಗಲ್ಲ. ಬಟ್ ರಾ ಪಪ್ಪಾಯ ಕುಕ್ ಮಾಡಿದ್ರೆ ಆ ಥರ್ಮೋಜೆನಿಕ್ ಎಫೆಕ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಸೊ ಇನ್ನು ವಯಸ್ಕರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ವಯಸ್ಕರಿಗೆ ನಾವು ನೋಡಿದ್ರೆ ಅಬ್ಸರ್ಪ್ಷನ್ ಎಫಿಕಸಿ ಕಮ್ಮಿ ಇರುತ್ತೆ. ಅಬ್ಸರ್ಪ್ಷನ್, ಇನ್ನೊಂದು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಚಿಕ್ಕ ಮಕ್ಕಳಲ್ಲಿ ಹೇಗೆ ಕಮ್ಮಿ ಇರುತ್ತೋ ವಯಸ್ಸಾದವರಲ್ಲೂ ಹಾಗೆ ಆಗುತ್ತೆ. ಪ್ಲಸ್ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಇವ್ರಿಗೆ ಡಯಾಬಿಟೀಸ್ ಇರುತ್ತೆ, ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಇನ್ನೊಂದು ಏನೋ ಒಂದು
ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್, ಈ ಥರ ಎಲ್ಲ ತಿಂದರೆ ಈ ಪ್ರಾಬ್ಲಮ್ಸ್ನೆಲ್ಲ ಪ್ಲಸ್ ಪೇಯ್ನ್ಸ್ ಆಫ್ ದ ಪ್ರಾಬ್ಲಮ್ಸ್, ಈಗ ಆರ್ಥ್ರೈಟಿಸ್ ಇದೆ, ಆರ್ಥ್ರೈಟಿಕ್ ಪೇಯ್ನ್ ಬರ್ತಿರುತ್ತೆ, ಜಾಯಿಂಟ್ ಪೇಯ್ನ್ಸ್, ಈ ಥರ ಪೇಯ್ನ್ಸ್ ಆ್ಯಂಡ್ ಇನ್ಫ್ಲಮೇಷನ್ಸ್ ಅಂತ ಏನು ಹೇಳ್ತೀವೋ ಇದನ್ನು ತುಂಬಾ ಕಮ್ಮಿ ಮಾಡ್ಬೋದು ಅವ್ರಿಗೆ. ಪೇಯ್ನ್ ಅಟ್ಯಾಕ್ಸ್ ಏನಿರುತ್ತೋ ಅದನ್ನು ರೆಡ್ಯೂಸ್ ಮಾಡ್ಬೋದು. ಬೇರೆಬಲ್ ಅಮೌಂಟ್ ಆಫ್ ಪೇಯ್ನ್ ಸ್ಟೇಟಿಗೆ ಬರುತ್ತೆ, ಅನ್ಬೇರೆಬಲ್ ಸ್ಟೇಜಿಂದ ಬೇರೆಬಲ್ ಸ್ಟೇಟಿಗೆ ಬರುತ್ತೆ ಅದು. ಸೊ ಹಾಗಾಗಿ ಈ ಎನ್ಸೈಮ್ಸ್ ಏನಿದೆಯೋ ಪಪಾಯ ಎನ್ಸೈಮ್ಸ್ ಅಥವಾ ನ್ಯೂಟ್ರಿಯೆಂಟ್ಸು ಇದು ಒಂದು ಥರದ ಹೋಲ್ ಬಾಡಿನೇ ಪೇಯ್ನ್ ಟಾಲರೆನ್ಸ್ ಲೆವೆಲ್ಗೆ ತೊಗೊಂಡು ಬರುತ್ತೆ. ಓಕೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಪಪ್ಪಾಯ ಮಹತ್ವದ ಬಗ್ಗೆ ಏನು ಟಿಪ್ಸ್ ಕೊಡ್ತೀರಾ? ಪಪ್ಪಾಯ ಅಂದರೆ ಡೈಲಿ ನೀವು ಯಾವ ಫಾರ್ಮಲ್ಲಾದರೂ ತಿನ್ನಿ, ಜ್ಯೂಸ್ ಆದರೂ ಆಗ್ಬೋದು, ಸಲಾಡ್ ಆದರೂ ಆಗ್ಬೋದು, ಆ್ಯಸ್ ಎ ಫ್ರೂಟ್ ಆದರೂ ಆಗ್ಬೋದು, ಅಥವಾ ಸೀಡ್ಸ್ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡಿ. ನಾನು ಆಗಲೇ ಹೇಳಿದೆ ಬೆಂಜಲ್ ಥಯೋಸೈನೈಡ್ ಕೆಮಿಕಲ್ ಕಾಂಪೋನೆಂಟ್ ಇದೆ, ಅದರಿಂದ ಟಾಕ್ಸಿಸಿಟಿ ಆಗ್ಬೋದು ಸೆನ್ಸಿಟಿವ್ ಇದ್ದರೆ. ಸೊ ಹಾಗಾಗಿ ಪಪ್ಪಾಯ ಫ್ರೂಟ್ನ ಯೂಸ್ ಮಾಡಿ, ಲೀವ್ಸ್ ಯೂಸ್ ಮಾಡಿದ್ರೆ ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡು ವೀಕ್ಲಿ ಒನ್ಸ್ ಸಲಾಡ್ಸಲ್ಲೋ ಅಥವಾ ಸೂಪ್ಸಲ್ಲೋ ಅಥವಾ ಸಬ್ಜಿಗಳಲ್ಲೋ ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಎಲ್ಲ ವಯಸ್ಕರವರು ಯೂಸ್ ಮಾಡ್ಬೋದು. ಪ್ರೀ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಸ್ವಲ್ಪ ರಾ ಪಪ್ಪಾಯ ಯೂಸ್ ಮಾಡಬಾರ್ದು. ಓಕೆ ಶೋಭಾ ಅವರೇ, ಪಪ್ಪಾಯ ಹಣ್ಣಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮ್ಮ ವೀಕ್ಷಕರು ಕೂಡ ಅದರ ಉಪಯೋಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. Sa